ಮೊದಲೇ ಹೇಳ್ತೀನಿ, ಈ ವಿಡಿಯೋನ ನೀವು ಯಾಕೆ ನೋಡ್ಬೇಕಪ್ಪ ಅಂತಂದ್ರೆ, ನೀವೇನಾದ್ರೂ ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಆನ್ಲೈನ್ ಇಂದ ಆರ್ಡರ್ ಮಾಡ್ತೀರಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ, ನಿಮ್ ತಂಗಿ, ನಿಮ್ಮ ಅಮ್ಮ ಅಥವಾ ನಿಮ್ ಹೆಂಡತಿ ಏನಾದ್ರು ಇದ್ರೆ ನೀವು ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ನೋಡಕ್ ಹೋಗ್ತಿರೋ ಘಟನೆ ಕೂಡ ಅಂತದೆ. ಒಬ್ಬ ಡೆಲಿವರಿ ಬಾಯಿ ಸ್ಕ್ಯಾಮ್ ಮಾಡಿ ಮನೇಲಿರುವಂತ ಹೆಣ್ಮಕ್ಳನ್ನ ಯಾವ ರೀತಿ ಟಾರ್ಚರ್ ಕೊಡ್ತಾನೆ ಅಂತ ಹೇಳಿ ನೋಡಕ್ ಹೋಗ್ತಾ ಇದೀವಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡ್ಬೇಕಂತ ಹೇಳ್ತೀನಿ. ಒಬ್ಬ ಮಾಮೂಲಿ ಡೆಲಿವರಿ ಬಾಯಿ ಸ್ಕ್ಯಾಮ್ ಮಾಡಿ 66 ಹುಡುಗಿರ ಜೀವನ ಹಾಳು ಮಾಡಿದ್ದಾನೆ. ಮತ್ತೆ ಅವರ ಪರ್ಸನಲ್ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅವರಿಗೆ ತುಂಬಾ ಟಾರ್ಚರ್ ನ ಕೊಟ್ಟಿದ್ದಾನೆ ಅಂದ್ರೆ ನಂತರ. ಸೊ ಈ ಕೇಸ್ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ 2022ರಲ್ಲಿ ವೆಸ್ಟ್ ಬೆಂಗಾಲ್ ನ ಹೋಗ್ಲಿ ಅನ್ನೋ ಒಂದು ಏರಿಯಾದಲ್ಲಿ. ಈ ಏರಿಯಾ ಫುಲ್ ಬರೀ ಶ್ರೀಮಂತ ವ್ಯಕ್ತಿಗಳು ಇರ್ತಾರೆ. ಒಂದಿಷ್ಟು ಜನ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾರೆ, ಇನ್ನೊಂದಿಷ್ಟು ಜನ ತಮ್ಮದಾದಂತ ಒಂದಿಷ್ಟು ಪರ್ಸನಲ್ ಜಾಬ್ಸ್ ಮೇಲೆ ಹೊರಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಇವಾಗ ಮನೆಯಲ್ಲಿ ಇರೋದು ಅವರ ಹೆಂಡತಿರು, ಅವರ ತಂಗಿಯಂದಿರು ಅಥವಾ ಅವರ ತಾಯಿಯಂದಿರು. ಸೊ ಇದೇ ತರ ಒಂದಿನ ಒಬ್ಬ ವ್ಯಕ್ತಿ ತನ್ನ ಪರ್ಸನಲ್ ಕೆಲಸದ ಮೇಲೆ ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾನೆ. ಆದ್ರೆ ಇವಾಗ ಮನೆಯಲ್ಲಿ ಇರೋದು ಅವನ ಹೆಂಡತಿ ಒಬ್ಬಕ್ನೆ. ಆದ್ರೆ ಒಂದ್ ದಿವಸ ಅವಳ ಮಗುಂದು ಬರ್ತಡೇ ಇರುತ್ತೆ. ಆದ್ರೆ ಆಕಿಗೆ ಅಷ್ಟೊಂದು ಧೈರ್ಯ ಇಲ್ಲ ಹೊರಗಡೆ ಹೋಗಿ ತಾನು ಒಬ್ಬಕ್ನೆ ಬರ್ತಡೇ ಸೆಲೆಬ್ರೇಟ್ ಮಾಡೋಷ್ಟು. ಅದಕ್ಕೋಸ್ಕರ ಆಕೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಕೇಕ್ ತರಿಸ್ಕೊಂಡು ನಾವಿಬ್ರೆ ಸೆಲೆಬ್ರೇಟ್ ಮಾಡಿದ್ರ ಅಂತೇಳಿ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತಾಳೆ. ಹಾಗೆ ಆಕೆ ಕೇಕ್ ಜೊತೆಗೆ ಬಲೂನ್ ಅಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಬೇಕಾಗಿರುವಂತ ಎಲ್ಲಾ ಮೆಟೀರಿಯಲ್ಸ್ ಕೂಡ ಆರ್ಡರ್ ಮಾಡ್ತಾಳೆ. ಅವಾಗ್ಲೇನೆ ಕರೆಕ್ಟ್ 45 ನಿಮಿಷಕ್ಕೆ ಒಬ್ಬ ಡೆಲಿವರಿ ಬಾಯ್ ಅವಳ ಮನೆ ಹತ್ರ ಬರ್ತಾನೆ. ಅವನ ಹೆಸರು ವಿಠಾಲ್ ವರ್ಮ್ ಅಂತೇಳಿ. ಇವನು ನೋಡಕ್ಕೆ ಒಬ್ಬ ಡೀಸೆಂಟ್ ಅಂಡ್ ಬಡ ಹುಡುಗ ಅನಿಸುತ್ತಾನೆ. ಈ ವಿಶಾಲ್ ವರ್ಮ್ ಅವನು ಡೆಲಿವರಿ ಪಿಕಪ್ ಮಾಡ್ಕೊಂಡು ಹೋಗಿ ಆಕೆ ಮನೆ ಹತ್ರ ಹೋಗಿ ಬೆಲ್ ಬಾರಿಸಿದಾಗ ಆಕೆ ಬಾಗಿಲು ತೆಗೆದು ಮನೆ ಹೊರಗಡೆ ಬಂದು ಕೇಕ್ ಬಾಕ್ಸ್ ನ ಇಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಾಗ್ಲೇನೆ ಆ ವಿಶಾಲ್ ಅನ್ನೋನು ಆಕೆಯ ಸೌಂದರ್ಯ ನೋಡ್ಬಿಟ್ಟು ಹೇಗಾದ್ರೂ ಮಾಡಿ ಈಕಿನ ನಾನು ಪಡ್ಕೊಳ್ಳಬೇಕು ಅಂತೇಳಿ ಪ್ಲಾನ್ ನ ಮಾಡ್ಕೊಂತಾನೆ. ಅವಾಗ್ಲೇನೆ ಈ ವಿಠಲ್ ರಾವ್ ಆಕೆ ಹೇಳ್ತಾನೆ, ಮೇಡಮ್ ನಾನು ಬೆಳಗ್ಗೆ ಅಂತ ಕೆಲಸ ಮಾಡ್ತಿದ್ದೀನಿ, ನನಗೆ ತುಂಬಾ ನೀರ್ ಅಡಿಕಾಗಿದೆ, ನೀರ್ ಕೊಡಿ ಅಂತೇಳಿ ಆಕೆಗೆ ಹೇಳ್ತಾನೆ. ಆಕೆ 2 ನಿಮಿಷ ಇರಿ ಅಂತೇಳಿ ನೀರು ತರಕ್ಕೆ ಹೋಗ್ತಾಳೆ. ಆಕೆ ನೀರು ತಂದ ಮೇಲೆ ನೀರ್ ಕುಡ್ಕೊಂತ ವಿಠಲ್ ರಾವ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಿನ್ ಮಗಳ ಬರ್ತಡೆಗೆ ನನ್ ಕಡೆಯಿಂದ ವಿಶ್ ಹೇಳಿ ಅಂತೇಳಿ ಆ ಮೇಡಮ್ ಗೆ ಹೇಳ್ತಾನೆ. ಆಕೆ ಇದನ್ನೆಲ್ಲ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಗ್ತಾಳೆ. ಅವಾಗ್ಲೇನೆ ಈ ವಿಠಲ್ ವರ್ಮನ್ ಅವನು ಹೇಳ್ತಾನೆ, ಮೇಡಮ್ ನಾನಂತರೂ ಡೆಲಿವರಿ ಮಾಡಿದ್ನೆ, ಇವಾಗ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು ಅಂತೇಳಿ ಆಕೆಗೆ ಕೇಳ್ತಾನೆ. ಇವಾಗ ನಾನು ತಕ್ಷಣ ಒಂದು ಮೊಬೈಲ್ ನಿಂದ ನಿಮ್ಗೆ ಕಾಲ್ ಬರುತ್ತೆ, ಆ ಕಾಲ್ ನ ಪಿಕ್ ಮಾಡ್ಬಿಟ್ಟು ವಿಠಲ್ ವರ್ಮ ಅಂತೇಳಿ ನೀವು ನನಗೆ 5 ಸ್ಟಾರ್ ರೇಟಿಂಗ್ ನ ಕೊಡಿ ಅಂತೇಳಿ ಆಕೆಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ನೀವು ಈ ರೀತಿ ನನಗೆ 5 ಸ್ಟಾರ್ ರೇಟಿಂಗ್ ಕೊಡೋದ್ರಿಂದ ನನಗೆ ಸ್ವಲ್ಪ ಇನ್ನೊಂದಿಷ್ಟು ಕಂಪನಿ ಕಡೆಯಿಂದ ಪ್ರಮೋಟ್ ಆಗಿ ನನಗೆ ಇನ್ನೊಂದಿಷ್ಟು ಹೆಚ್ಚು ದುಡ್ಡು ಬರುತ್ತೆ ಅಂತೇಳಿ ಆಕೆಗೆ ಹೇಳ್ತಾನೆ. ಆಕೆ ಕೂಡ ಇವನು ಒಬ್ಬ ಬಡ ಹುಡುಗ ಇದ್ದಾನೆ, ರೇಟಿಂಗ್ ಕೊಟ್ರೆ ಏನು ಆಗಲ್ಲ ಅಂತೇಳಿ ಅನ್ಕೋತಾಳೆ. ಸಹಜವಾಗಿ ನೀವು ಆರ್ಡರ್ ಮಾಡಿದ್ರು ಕೂಡ ಡೆಲಿವರಿ ಬಾಯ್ ಹೇಳೋದೊಂದೇ ಸ್ವಲ್ಪ ರೇಟಿಂಗ್ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಇವನು ಮ್ಯಾಮ್ ನಿಮ್ ನಂಬರ್ ಕೊಡಿ, ನಾನು ಹೋಗಿ ನಮ್ಮ ಕಂಪನಿ ಕೊಟ್ಟನಂದ್ರೆ ಅವ್ರು ನಿಮಗೆ ಕಾಲ್ ಮಾಡ್ಬಿಡ್ತಾರೆ, ನೀವು ರೇಟಿಂಗ್ ಕೊಡ್ಬೋದು ಅಂತ ಹೇಳ್ತಾನೆ. ಆದ್ರೆ ಆಕೆ ಅಷ್ಟೊಂದು ಕೂಲ್ಗೂ ಕೂಡ ಹೋಗಿರಲ್ಲ, ಅಷ್ಟೊಂದು ಎಜುಕೇಟೆಡ್ ಕೂಡ ಇರಲ್ಲ, ಸ್ವಲ್ಪನೇ ಕಲ್ತಿರ್ತಾಳೆ. ಸೊ ಅದಕ್ಕೋಸ್ಕರ ಆಕೆ ಅವನಿಗೆ ನಂಬರ್ ಕೂಡ ಕೊಡ್ತಾಳೆ. ಇವಾಗ ವಿಠಲ್ ರಾವ್ ಅಲ್ಲಿಂದ ಹೊರಟೋಗ್ತಾನೆ. ಅದಾದ ನಂತರ 2 ದಿವಸ ನಾರ್ಮಲ್ ಆಗಿರುತ್ತೆ. ಅದಾದ ನಂತರ ಆಕೆಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಅದು ಕೂಡ ವಿಡಿಯೋ ಕಾಲ್ ಬರುತ್ತೆ. ಆಕೆ ಅಷ್ಟೊಂದು ಎಜುಕೇಟೆಡ್ ಕೂಡ ಅಲ್ಲ, ಅದಕ್ಕೋಸ್ಕರ ಯಾರಾದ್ರೂ ನಮ್ಮ ಫ್ಯಾಮಿಲಿಯಲ್ಲಿ ಮಾಡಿರ್ಬೋದು ಅಂತೇಳಿ ವಿಡಿಯೋ ಕಾಲ್ ನ ರಿಸೀವ್ ಮಾಡ್ತಾಳೆ. ಆದ್ರೆ ಯಾರೊಬ್ಬ ಅನ್ನೋನ್ ಪರ್ಸನ್, ಮೇಡಮ್ ಇವಾಗ 2 ದಿನದ ಹಿಂದ್ಗಡೆ ನೀವು ಒಂದು ಕೇಕ್ ನ ಆರ್ಡರ್ ಮಾಡಿದ್ರಲ್ಲ, ವಿಠಲ್ ವರ್ಮ ಅನ್ನೋನು, ಅವ್ನ ಆರ್ಡರ್ ಗೆ ನೀವು ರೇಟಿಂಗ್ ಕೊಡ್ತೀರಾ ಅಂತ ಕೇಳ್ತಾನೆ. ಆಕೆ ಕೂಡ ಖುಷಿಯಿಂದ ವಿಡಿಯೋ ಕಾಲ್ ನಲ್ಲಿ ಹೇಳ್ತಾಳೆ, ಆ ವ್ಯಕ್ತಿಯ ನಡವಳಿಕೆ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾಳೆ. ಆಮೇಲೆ ವಿಠಲ್ ರಾವ್ ಅನ್ನೋ ವ್ಯಕ್ತಿಗೆ 5 ಸ್ಟಾರ್ ರೇಟಿಂಗ್ ನ ಕೊಟ್ಬಿಟ್ಟು ವಿಡಿಯೋ ಕಾಲ್ ನ ಕಟ್ ಮಾಡ್ತಾಳೆ. ಇದೇ ರೀತಿ ಇನ್ನು 3 ದಿನ ಹೋದ್ಮೇಲೆ ಆಕೆ ವಾಟ್ಸ್ಆಪ್ ಗೆ ಒಂದು ಅನ್ನೋನ್ ನಂಬರ್ ಇಂದ ಒಂದು ವಿಡಿಯೋ ಬರುತ್ತೆ. ಆಕೆ ಆ ಅನ್ನೋನ್ ನಂಬರ್ ಇಂದ ಬಂದಿರುವಂತ ವಿಡಿಯೋ ನೋಡ್ಬೇಕಾದ್ರೆ ತುಂಬಾ ಶಾಕ್ ಆಗ್ತಾಳೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ತನ್ನ ಲೈಫ್ ನಲ್ಲಿ ತನ್ನ ಗಂಡನ ಜೊತೆ ಏನ್ ಮಾಡ್ಬೇಕಾಗಿರುತ್ತೋ ಆ ವಿಡಿಯೋದಲ್ಲಿ ಅದು ಇರುತ್ತೆ. ಆದ್ರೆ ಆ ವಿಡಿಯೋದಲ್ಲಿರೋದು ಈಕೆ ಅಲ್ಲ, ಆದ್ರೆ ಇವಳು ತರನೇ ಈ ಜಾಲಕ್ ಸಿಕ್ಕಾಕೊಂಡಿರೋ ಇನ್ನೊಬ್ಳು ಆಗಿರ್ತಾಳೆ. ಆದ್ರೆ ಇಲ್ಲಿ ಶಾಕ್ ಆಗೋದು ಏನಪ್ಪಾ ಅಂತಂದ್ರೆ, ಬಾಡಿ ಮಾತ್ರ ಬೇರೆಯವ್ರದ್ದು, ಆದ್ರೆ ಮುಖ ಮಾತ್ರ ಎಡಿಟ್ ಮಾಡಿರ್ತಾರೆ. ಆಕೆ ಅವಾಗ ಅಳುತ್ತಾನೆ ಯೋಚನೆ ಮಾಡ್ತಾಳೆ, ನನ್ ಜೊತೆಗೆ ಇದೆಲ್ಲ ಏನಾಗ್ತಿದೆ, ಇದು ಒಂದ್ ವೇಳೆ ನನ್ ಗಂಡಗೆ ಏನಾದ್ರು ಹೇಳಿದ್ರೆ ನನ್ ಗಂಡ ನನ್ ಮೇಲೆ ಏನ್ ತಪ್ಪು ತಿಳ್ಕೊಳಕಿಲ್ಲ, ನಾನು ಹೋದ್ಮೇಲೆ ನನ್ನ ಹೆಂಡತಿ ಬೇರೆಯವ್ರು ಕೂಡ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಅಂತೇಳಿ ತಪ್ಪು ತಿಳ್ಕೊತಾರೆ ಅಂತೇಳಿ ಆಕೆ ಇದನ್ನ ಯಾರ ಹತ್ರ ಹೇಳೋಕು ಕೂಡ ಹೋಗೋದಿಲ್ಲ. ಆದ್ರೆ ಆಕೆಗೆ ಅವಾಗ್ಲೇನೆ ಡೌಟ್ ಬರುತ್ತೆ, ತಪ್ಪಾಗಿ ಅವತ್ತು ನಾನು ಅನ್ನೋ ನಂಬರ್ ಇಂದ ವಿಡಿಯೋ ಕಾಲ್ ನ ಪಿಕ್ ಮಾಡಿದ್ನಲ್ವಾ, ಅಲ್ಲಿಂದಾನೆ ಈ ರೀತಿ ಆಗಿರ್ಬೋದು ಅಂತೇಳಿ ಆಕೆಗೆ ಡೌಟ್ ಬರುತ್ತೆ. ಅವಾಗ್ಲೇನೆ ಆಕಿ ತಟ್ಟನಂಗೆ ಆ ಡೆಲಿವರಿ ಬಾಯ್ ಆಗಿರುವಂತ ವಿಠಲ್ ರಾವ್ ಗೆ ಕಾಲ್ ಮಾಡ್ತಾಳೆ. ಆದ್ರೆ ಆ ಕಡೆಯಿಂದ ವಿಠಲ್ ರಾವ್ ಕಾಲ್ ನೇ ಪಿಕ್ ಮಾಡ್ತಾರಲ್ಲ, ಆದ್ರೆ ಈ ಕಡೆಯಿಂದ ಈಕೆ ಕಾಲ್ ಮೇಲೆ ಕಾಲ್ ಮಾಡಿದ್ರಿಂದ ವಿಠಲ್ ರಾವ್ ಕಾಲ್ ನ ಕಡೆಗಾಗಿ ಪಿಕ್ ಮಾಡ್ತಾನೆ. ಇವಳು ಒಂದೊಂದಾಗಿ ತನ್ನ ಜೊತೆ ಏನೆಲ್ಲ ನಡೆದಿದೆ ಅದನ್ನ ವಿಠಲ್ ರಾವ್ ಹೇಳ್ತಾ ಇರ್ತಾಳೆ. ವಿಠಲ್ ರಾವ್ ಮಾತ್ರ ಈಕೆ ಹೇಳ್ತಿರೋದು ಸುಮ್ನೆ ಕೇಳಿಸ್ಕೊಂತ ಇರ್ತಾನೆ. ಅವಾಗ್ಲೇನೆ ನಮಗೆಲ್ಲ ಗೊತ್ತಾಗುತ್ತೆ ವಿಠಲ್ ರಾವ್ ಮಾತ್ರ ಒಬ್ಬ ರಾಕ್ಷಸ ಅಂತೇಳಿ. ಇವಾಗ ವಿಠಲ್ ರಾವ್ ನಕ್ಕೊಂತ ಹೇಳ್ತಾನೆ, ನೀನೆಲ್ಲ ಏನ್ ನೋಡಿದೆಯಲ್ಲ ವಿಡಿಯೋ, ಅದು ಖುದ್ದಾಗಿ ನಾನೇ ರೆಡಿ ಮಾಡಿರೋದು. ನೀನ್ ಒಂದು ವೇಳೆ ನಾನು ಹೇಳಿದಾಗ ಕೇಳಲಿಲ್ಲ ಅಂದ್ರೆ ಈ ವಿಡಿಯೋನ ನಾನು ವೈರಲ್ ಮಾಡ್ತೀನಿ, ಅಷ್ಟೇ ಅಲ್ಲದೆ ಈ ವಿಡಿಯೋನ ನಿನ್ ಗಂಡು ಕೂಡ ನಾನು ತೋರಿಸ್ತೀನಿ ಅಂತೇಳಿ ಆಕೆಗೆ ಅಂಜಿಕೆ ಆಗ್ತಾನೆ. ಈ ಕಡೆ ಅವಳು ಅಳ್ಕೊಂತ ಹೇಳ್ತಾಳೆ, ಪ್ಲೀಸ್ ದಯವಿಟ್ಟು ಆ ರೀತಿ ಮಾಡಬೇಡ, ನೀನು ಆ ರೀತಿ ಮಾಡೋದ್ರಿಂದ ನನ್ನ ಲೈಫ್ ಹಾಳಾಗುತ್ತೆ ಅಂತೇಳಿ ಹೇಳ್ತಾಳೆ. ಹಾಗಾದ್ರೆ ಆ ವಿಡಿಯೋ ವೈರಲ್ ಆಗ್ಬಾರ್ದಂದ್ರೆ ನೀನು ನಾನು ಹೇಳಿದ್ದೆಲ್ಲ ಕೇಳ್ಬೇಕು, ನಾನು ಹೇಗೆ ಹೇಳ್ತೀನಿ ಅದೆಲ್ಲ ನೀನು ಕೇಳ್ಬೇಕು ಅಂತೇಳಿ ಹೇಳ್ತಾನೆ. ಮತ್ತೆ ಅವಳು ಇವಾಗ ಆಲ್ರೆಡಿ ಅವನ ಜಾಲದಲ್ಲಿ ಬಿದ್ದೋಗಿದ್ದಾಳೆ, ಅದಕ್ಕೋಸ್ಕರ ನೀನ್ ಏನೆಲ್ಲ ಹೇಳ್ತೀಯೋ ಅದನ್ನೆಲ್ಲ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ಅವಾಗ್ಲೇನೆ ಆ ವಿಠಲ್ ರಾವ್ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಯಾರು ಇಲ್ದಾಗ ನೀನು ನನಗೆ ಕಾಲ್ ಮಾಡ್ಬಿಟ್ಟು ಮನೆಗೆ ಕರಿಬೇಕು ಅಂತೇಳಿ ಈ ಡೆಲಿವರಿ ಬಾಯ್ ಆದಂತ ವಿಠಲ್ ರಾವ್ ಅವಳಿಗೆ ಹೇಳ್ತಾನೆ. ಇದೆಲ್ಲ ನಡೆದು 1 ವಾರದೊಳಗಡೆ ಅವಳು ಗಂಡ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ನಲ್ಲ, ಇವಾಗ ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು 3 ದಿನ ಆದ್ಮೇಲೆ ನೆಕ್ಸ್ಟ್ ಮತ್ತೆ
ಮತ್ತೆ ಆಫೀಸ್ ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ತಾನೆ. ಇವಾಗ ಇವಳು ಇದನ್ನೇ ಸರಿಯಾದ ಟೈಮ್ ಅನ್ಕೊಂಡು ಆ ವಿಠಲ್ ರಾವ್ಗೆ ಕಾಲ್ ಮಾಡ್ಬಿಟ್ಟು ಇವಾಗ ನಾನು ಮನೆಯಲ್ಲಿ ಒಬ್ಬಳೆ ಇದ್ದೀನಿ ಮನೆಗೆ ಬಾ ಅಂತೇಳಿ ಕಾಲ್ ಮಾಡ್ಬಿಟ್ಟು ಕರಿತಾಳೆ. ಆ ಡೆಲಿವರಿ ಬಾಯ್ ಆದಂತ ವಿಠಲ್ ರಾವ್ ಕೂಡ ಸರಿ ಅಂತೇಳಿ 1 ಗಂಟೆ ಒಳಗಡೆನೆ ಅವಳ ಮನೆ ಹತ್ರ ಬರ್ತಾನೆ. ಆದ್ರೆ ಈ ಸಲ ವಿಠಲ್ ರಾವ್ ಒಬ್ನೇ ಬಂದಿರಲ್ಲ, ಅವನ ಜೊತೆಗೆ ಅವನ ಫ್ರೆಂಡ್ ನ ಕರ್ಕೊಂಡ್ ಬಂದಿರ್ತಾನೆ. ಅಂದ್ರೆ ಇವಾಗ ವಿಠಲ್ ರಾವ್ ಏನ್ ಮಾಡ್ತಿದ್ದಾನಲ್ಲ ಈ ಎಲ್ಲಾ ಕೆಲ್ಸಕ್ಕೂ ಬ್ಯಾಕ್ ಬೋನ್ ಅವನ ಫ್ರೆಂಡ್, ಅವನ ಹೆಸರು ಬಂದ್ಬಿಟ್ಟು ಸುಮನ್ ಮಂಡಲ್ ಅಂತೇಳಿ. ಇವನು ಕೂಡ ವಿಠಲ್ ರಾವ್ ತರನೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿರ್ತಾನೆ. ಆದ್ರೆ ಇವ ಪೇಂಟಿಂಗ್ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಇವನ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ವಿಠಲ್ ರಾವ್ ಆಗಿರ್ತಾನೆ. ಮತ್ತೆ ಇವರಿಬ್ರು ಅವಳ ಮನೆ ಒಳಗೆ ಹೋಗ್ತಿದ್ದಂಗೆ ಅವಳು ಕೈ ಮುಗಿದು ಕೇಳ್ಕೊಂತಾಳೆ, ನನ್ನನ್ನ ಬಿಟ್ಬಿಡಿ, ನೀವ್ ಹೇಳ್ದಾಗ ಎಲ್ಲ ಕೇಳ್ತೀನಿ, ನನ್ನ ವಿಡಿಯೋ ಡಿಲೀಟ್ ಮಾಡ್ಬಿಡಿ ಅಂತೇಳಿ ಅವ್ರಿಗೆ ಕೈ ಮುಗಿದು ಕೇಳ್ತಿರ್ತಾಳೆ. ಅವಾಗ್ಲೇನೆ ವಿಠಲ್ ರಾವ್ ಹೇಳ್ತಾನೆ, ಇವಾಗ ನಾನು ನಿನ್ ಜೊತೆ ಏನೆಲ್ಲ ಮಾಡ್ತೀನೋ ನೀನು ಅದಕ್ಕೆ ಯಾವ್ದಕ್ಕೂ ಒಲ್ಲ ಅನ್ನದೇನೆ ನೀನು ಕೂಡ ನನ್ನ ಜೊತೆ ಆ ರೀತಿ ಮಾಡ್ಬೇಕು ಅಂತೇಳಿ ಆಕೆ ಹೇಳ್ತಾನೆ. ಆಕೆ ಇವಾಗ ಇವರಿಬ್ಬರು ಬೆಲೆಗೆ ಸಿಕ್ಕಾಕೊಂಡಿದ್ದಾಳೆ, ಏನು ಮಾಡಕ್ ಆಗಲ್ಲ ಅಂತೇಳಿ ನೀವ್ ಯಾವ ರೀತಿ ಮಾಡ್ತಿರೋ ಆ ರೀತಿ ಹೂ ಅಂತ ಅಂತಾಳೆ. ಅವಾಗ್ಲೇನೆ ವಿಠಲ್ ರಾವ್ ಮತ್ತೆ ಅವನ ಫ್ರೆಂಡ್ ರೂಮ್ ಒಳಗಡೆ ಕರ್ಕೊಂಡೋಗಿ ಅವಳ ಜೊತೆ ಮಾಡ್ಬಿಟ್ಟು ಅವಾಗ್ಲೇನೆ ಅವಳ ಮುಂದೆನೆ ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಇವಾಗ ಅವಳು ಮನಸ್ಸಿನಲ್ಲೇನೆ ಇವರಿಬ್ರು ಕೆಲಸ ಅಂತ ಮುಗಿತು, ವಿಡಿಯೋ ಕೂಡ ಡಿಲೀಟ್ ಆಯ್ತು, ಇನ್ ಮುಂದೆ ನನಗೆ ಯಾವ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಅನ್ಕೊಂತಾನೆ. ಇವಾಗ ಏನಾದ್ರು ನನ್ ಗಂಡ ಬಂದ್ರೆ ದೊಡ್ಡ ಗಲಾಟೆನ ಆಗುತ್ತೆ, ಮೊದಲು ನೀವು ಇಲ್ಲಿಂದ ಹೊರಡಿ ಅಂತ ಅವರಿಬ್ರು ಹೇಳ್ತಾರೆ. ವಿಠಲ್ ರಾವ್ ಮತ್ತೆ ಸುಮಂತ್ ಮಂಡಳಿ ಇಬ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಈ ಕಡೆ ಅವಳು ವಿಡಿಯೋ ಅಂತೂ ಡಿಲೀಟ್ ಆಯ್ತು, ಇನ್ ಮುಂದೆ ನಾನು ಯಾವುದೇ ಫುಡ್ ಕೂಡ ಆರ್ಡರ್ ಮಾಡಲ್ಲ ಅಂತೇಳಿ ಡಿಸೈಡ್ ಮಾಡ್ತಾಳೆ. ಆಮೇಲೆ ಇದೇ ತರ 1 ತಿಂಗಳು ಕಳೆದೋಗುತ್ತೆ. ಆದ್ರೆ ಆಕೆಗೆ ಇನ್ನೊಂದು ದೊಡ್ಡ ಟ್ವಿಸ್ಟೇ ಕಾಯ್ದಿರುತ್ತೆ. ಯಾಕಂತಂದ್ರೆ 1 ತಿಂಗಳು ಆದ್ಮೇಲೆ ಆಕೆಗೆ ಮತ್ತೆ ಅದೇ 11 ನಂಬರ್ ಇಂದ ಒಂದು ವಿಡಿಯೋನ ಬರುತ್ತೆ. ಆದ್ರೆ ಆಕೆ ವಿಡಿಯೋ ಚೆಕ್ ಮಾಡಿ ನೋಡಿದಾಗ ಮೊದಲಿನಕ್ಕಿಂತ ಭಯಾನಕರವಾಗಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಆಕೆಗೆ ಮೊದಲು ಬಂದಿರೋದು ಒಂದು ಫೇಕ್ ವಿಡಿಯೋ ಆಗಿರುತ್ತೆ, ಆದ್ರೆ ಈ ಸಲ ಆಕೆಗೆ ಬಂದಿರೋದು ರಿಯಲ್ ವಿಡಿಯೋ ಆಗಿರುತ್ತೆ. ಅಂದ್ರೆ ಅವತ್ತು ಸುಮಿತ್ ಮಂಡಳಿ ಮತ್ತೆ ವಿಠಲ್ ರಾವ್ ಜೊತೆಗೆ ಆಕಿ ಏನೆಲ್ಲ ಮಾಡಿದಳಲ್ಲ ಆ ವಿಡಿಯೋನ ಆಕೆಗೆ ಕಳಿಸಿರ್ತಾರೆ. ಇವಾಗ ವಿಠಲ್ ರಾವ್ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ನೀನೆಲ್ಲ ಮೊದಲು ನೋಡಿರೋ ವಿಡಿಯೋ ಫೇಕ್, ಆದ್ರೆ ಇವಾಗ ನಾನ್ ಕಳಿಸಿರೋ ವಿಡಿಯೋ ರಿಯಲ್ ಆಗಿದೆ. ಇವಾಗ ನೀನು ನಾನ್ ಹೇಳಿದಾಗ ಕೇಳಿಲ್ಲ ಅಂದ್ರೆ ಇದನ್ನ ಮಾತ್ರ ನಿನ್ ಗಂಡನಿಗೆ ತೋರಿಸ್ತೀನಿ ಅಂತೇಳಿ ಮತ್ತೊಂದ್ಸಲ ಆಕೆಗೆ ಬೆದರಿಕೆ ಆಗ್ತಾನೆ. ಈ ಕಡೆ ಆಕೆ ತುಂಬಾನೇ ಹಳ್ಕೊಂತ, ನಿಮ್ಮ ಕಾಲ್ ಹಿಡ್ತೀನಿ, ನೀವು ಹೇಳಿದ್ದೆಲ್ಲ ಕೇಳ್ತೀನಿ, ಪ್ಲೀಸ್ ಇದನ್ನ ದಯವಿಟ್ಟು ಯಾರಿಗೆ ತೋರಿಸಬೇಡಿ ಅಂತ ಹೇಳ್ತಾರೆ. ಆದ್ರೆ ಅವನು ಈ ಸಲ ನಾನ್ ಹೇಳಿದಾಗ ನೀನ್ ಕೇಳಬೇಕು, ಇವಾಗ ನಾನ್ ಹೆಲ್ಬೋ ಅಂತೀನೋ ಅಲ್ಲಿ ಬರ್ಬೇಕು, ಮೊದಲ ನನ್ ಜೊತೆ ಏನ್ ಮಾಡಿದ್ಯೋ ಆ ಕೆಲಸನ ಮಾಡ್ಬೇಕಂತ ಹೇಳ್ತಾನೆ. ಆಕೆ ಆ ಕಡೆಯಿಂದ ಅಳ್ಕೊಂತು, ಪ್ಲೀಸ್ ದಯವಿಟ್ಟು ನಿಮ್ಮನ್ ಕಾಲ್ ಬೀಳ್ತೀನಿ, ನನ್ಗೆ ಈ ರೀತಿ ಮಾಡಕ್ ಹೋಗ್ಬೇಡಿ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿ ಇದನ್ನೆಲ್ಲ ಕೇಳ್ತಾನೆ ಇರಲ್ಲ. ಮತ್ತೆ ಆಕೆನ ಬಲವಂತವಾಗಿ ತಮ್ಮ ಇಷ್ಟ ಬಂದಿರೋ ಜಾಗಕ್ಕೆ ಕರ್ಕೊಂಡು ಆಕೆ ಜೊತೆ ಮಾಡ್ಬಿಟ್ಟು ಆಕೆನ ಮತ್ತೆ ಕಳಿಸ್ತಾನೆ ಇರ್ತಾರೆ. ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿ ಇವರಿಗೆಲ್ಲ ಯಾವಾಗ ಬೇಕಾಗುತ್ತೋ ಅವಾಗೆಲ್ಲ ಆಕೆಗೆ ತಮ್ಮ ಇಷ್ಟವಾದ ಜಾಗಕ್ಕೆ ಕರೆಸ್ಕೊಂಡು ಆಕೆ ಜೊತೆ ಕೆಟ್ಟದಾಗಿ ನಡ್ಕೊಂಡು ಬಲವಂತವಾಗಿ ನಡ್ಕೊಂಡು ಆಕೆನ ಒಳ್ಳೆ ಮನೆಗೆ ಕಳಿಸ್ತಾನೆ ಇರ್ತಾರೆ. ಈ ರೀತಿ ಆಕೆ ಜೊತೆ ಇವರಿಬ್ರು 1 ತಿಂಗಳು ಮಾಡ್ತಾನೆ ಇರ್ತಾರೆ. ಈ ಕಡೆ ಅವಳಿಗೆ ತುಂಬಾನೇ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಯಾಕೆ ನಾನು ಯಾರಿಗೂ ಹೇಳದಂಗೆ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಪ್ಲಾನ್ ನ ಮಾಡ್ಕೊಂತಾಳೆ. ಮತ್ತೆ ಆ ಪ್ಲಾನ್ ತಕ್ಕಂತಾನೆ ಒಂದ್ ದಿವಸ ಯಾರಿಗೂ ಹೇಳದೇನೆ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಹತ್ರ ತನ್ನ ಜೊತೆ ಏನೇನೆಲ್ಲ ನಡೆದಿದೆಯೋ ಅದ್ರ ಬಗ್ಗೆ ಹೇಳ್ತಾಳೆ. ಮತ್ತೆ ಆ ವಿಡಿಯೋ ಕೂಡ ತೋರಿಸ್ತಾಳೆ. ಆ ಕಡೆಯಿಂದ ಪೊಲೀಸರು ಹೇಳ್ತಾರೆ, ಸರಿ ನಾವು ನಿನ್ಗೆ ಹೆಲ್ಪ್ ಮಾಡ್ತೀವಿ, ಇವಾಗ ನೀವು ಮನೆಗೆ ಹೋರಿ, ನಿಮ್ ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಆಕೆಗೆ ಮನೆಗೆ ಕಳಿಸ್ತಾರೆ. ಈ ಕಡೆ ಪೊಲೀಸ್ ಮಾತ್ರ ಆ ವಿಡಿಯೋ ನೋಡಿದ್ರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾರಲ್ಲ. ಯಾಕಂದ್ರೆ ಆ ವಿಡಿಯೋದಲ್ಲಿ ಅಷ್ಟೊಂದು ಪ್ರೂಫ್ ಆಗಿ ಕಂಡು ಬರ್ತಾರಲ್ಲ. ಮತ್ತೆ ಅವನೊಬ್ಬ ಮಾಮೂಲಿ ಡೆಲಿವರಿ ಬಾಯ್ ಆಗಿರೋದ್ರಿಂದ ಪೊಲೀಸರು ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಬಟ್ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಾ ಇರಲ್ಲ. ಅದಾದ್ಮೇಲೆ ಪೊಲೀಸರೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲ್ಲ ಈ ರೀತಿ ಕೇಸಸ್ ಗಳು ಬರುತ್ತೆ ಅಂತೇಳಿ. ಸೊ ಅದೇ ಊರಿನಲ್ಲೇನೆ ಎಷ್ಟೋ ಜನ ಹೆಣ್ಮಕ್ಳು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೇ ರೀತಿ ಸೇಮ್ ಕಂಪ್ಲೇಂಟ್ ನ ಕೊಡ್ತಾರೆ. ಅಂದ್ರೆ ಒಬ್ಬ ಡೆಲಿವರಿ ಬಾಯ್ ಹೇಗೆ ಅವ್ರ ಜೊತೆಗೆ ಮಾಡ್ತಿದ್ದಾನೆ ಅಂತೇಳಿ ಪೊಲೀಸ್ ಅವರ ಹತ್ರ ಹೇಳಿ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಡೆಲಿವರಿ ಬಾಯಿ ಇವಳಿಗೆ ಯಾವ ರೀತಿ ವಿಡಿಯೋಸ್ ಗಳನ್ನ ಕಳಿಸಿ ಬ್ಲಾಕ್ ಮೇಲ್ ಮಾಡಿದ್ನೋ ಅದೇ ರೀತಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಸೊ ಆ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದಾಗ ವಿಠಲ್ ರಾವ್ ಆದಂತ ಡೆಲಿವರಿ ಬಾಯಿ ಇವರಿಗೆಲ್ಲ ಆ ರೀತಿ ಕೆಟ್ಟ ವಿಡಿಯೋನ ಕಳಿಸಿರೋ ಪ್ರೂಫ್ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತಾರೆ. ಮತ್ತೆ ಪೊಲೀಸ್ ಅವರು ಆ ವಿಠಲ್ ರಾವ್ ಮೇಲೆ ಇವಾಗ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಂಡು ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. So ಇವಾಗ ಪೊಲೀಸ್ ಅವರು ಮೊದಲೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಳಲ್ಲ ಆಕೆನ ಕರೆದ್ಬಿಟ್ಟು ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿ ಅವರಿಬ್ಬರ ಫೋಟೋಸ್ ಮತ್ತೆ ಅವರಿಬ್ಬರ ಪರ್ಸ್ನ ಇಸ್ಕೊಂತಾರೆ. ಆಮೇಲೆ ಪೊಲೀಸರು 2 ಗಂಟೆ ಒಳಗಡೆನೆ ವಿಠಲ್ ರಾವ್ ನ ಹಿಡ್ಕೊಂಡ್ ಬರ್ತಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ವಿಠಲ್ ರಾವ್ ಹೇಳ್ತಾನೆ, ಇವರು ಫುಡ್ ಆರ್ಡರ್ ಮಾಡಿದ ಮೇಲೆ ನಾನು ಡೆಲಿವರಿ ಮಾಡಕ್ ಹೋದ್ಮೇಲೆ ಇವರೇ ಬಲವಂತವಾಗಿ ನನ್ನ ಮನೆ ಒಳಗಡೆ ಕರ್ಕೊಂಡು ಅವರೇ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತೇಳಿ ವಿಠಲ್ ರಾವ್ ಹೇಳ್ತಾನೆ. ಆಮೇಲೆ ಇನ್ನೊಂದ್ಸಲ ಪೊಲೀಸರವರು ಹೋಗಿ ಸುಮಿತ್ ಮಂಡಲ್ ಅವ್ರನ್ನ ಹಿಡ್ಕೊಂಡ್ ಬರ್ತಾರೆ. ಆಮೇಲೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನ ಇನ್ನೊಂದಿಷ್ಟು ಡೀಪ್ ಆಗಿ ಯೋಚನೆ ತಗೊಂಡಾಗ ವಿಠಲ್ ರಾವ್ ನ ಫೋನ್ ನ ಚೆಕ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ವಿಠಲ್ ರಾವ್ ಇಲ್ಲಿ ತನಕ 30 ಹುಡುಗಿರ ಜೊತೆ ಈ ರೀತಿ ತಪ್ಪಾಗಿ ಕೆಲಸನ ಮಾಡಿದಾನಂತೇಳಿ. ಇವಾಗ ಪೊಲೀಸರು ಫೋನ್ ಪ್ರೂಫ್ ನ ಚೆಕ್ ಮಾಡಿದ್ರಿಂದ ಇದೆಲ್ಲ ಕೆಲಸನ ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿ ಮಾಡಿರೋದ್ರಿಂದ ಆ ಎಲ್ಲಾ ಹೆಣ್ಮಕ್ಳನ್ನ ಬಿಟ್ಟು ಕಳಿಸ್ಬಿಟ್ಟು ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿನ ಅರೆಸ್ಟ್ ಮಾಡ್ಕೊಂತಾರೆ. ಮತ್ತೆ ಆ ಫೋನ್ ಒಳಗಿರುವಂತ ಎಲ್ಲಾ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿ ಇವಾಗ ಪೊಲೀಸ್ ಅವರು ವಿಠಲ್ ರಾವ್ ಮತ್ತೆ ಸುಮಿತ್ ಮಂಡಳಿನ ಕಸ್ಟಡಿಗೆ ತಗೊಂತಾರೆ. ಇವಾಗ ಎಲ್ಲರ ಹತ್ರ ನಾನ್ ಕೇಳೋದು ಅಂದ್ರೆ ಎಲ್ಲರೂ ಕೂಡ ಡೆಲಿವರಿ ಬಾಯ್ ಅವ್ರನ್ನ ಇದೇ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲ ಡೆಲಿವರಿ ಬಾಯ್ ಕೂಡ ಇವ್ ರೀತಿ ಇರಲ್ಲ, ಒಳಗ ಒಂದಿಷ್ಟು ಮಂದಿ ಒಳ್ಳೆಯವರು ಕೂಡ ಇರ್ತಾರೆ. ಮತ್ತೆ ಅವ್ರನ್ನ ನೀವು ಒಳ್ಳೆ ರೀತಿನ ನೋಡಿ, ಅವ್ರು ರೇಟಿಂಗ್ ಕೊಡ ಅಂದ್ರೆ ನಿಮಗೆ ಇಷ್ಟ ಇದ್ರೆ ರೇಟಿಂಗ್ ಕೊಡಿ, ಇಲ್ಲಾಂದ್ರೆ
ರೇಟಿಂಗ್ ಕೊಡಕ್ ಹೋಗ್ಬೇಡಿ. ಅದು ಬಿಟ್ಟು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಅವರಿಗೆ ಊಟ ಹಾಕೋದು ಅದು ಮಾಡಕ್ ಅಂತ ಹೋಗ್ಬೇಡಿ. ಮತ್ತೆ ಎಲ್ಲರಿಗೂ ಇನ್ನೊಂದೇನ್ ಕೇಳ್ಕತ್ನಪ್ಪ ಅಂತಂದ್ರೆ ಈಗಿನ ಕಾಲದಲ್ಲಿ ಡೆಲಿವರಿ ಬಾಯ್ ಕೂಡ ಸೇಫ್ ಆಗಿಲ್ಲ, ಡೆಲಿವರಿ ಬಾಯ್ ಮೇಲೆ ಕೂಡ ಕ್ರೈಮ್ ನಡೆದಿದೆ. ಸೊ ಆ ವಿಡಿಯೋ ನಿಮ್ಗೆ ಏನಾದ್ರು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ವಿಡಿಯೋನ ತರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಈಗ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈ ರೀತಿ ವಿಡಿಯೋ ಎಲ್ಲರಿಗೂ ತಲುಪಬೇಕು. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಆನ್ಲೈನ್ ಇಂದಾನೆ ಆರ್ಡರ್ ಮಾಡಿ ತಿಂತೀರಿ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.